ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಈ ಕಡೆ ಭೂಮಿ ಮತ್ತೆ ಸಂಗೀತ ಇಬ್ರು ಕೂಡ ದೇವಸ್ಥಾನದಿಂದ ಬರ್ತಾರೆ. ತಾಯ್ತ ಕಟ್ಟಮ್ಮ ಅವನ್ಗೆ ಅಂತ ಹೇಳ್ತಾ, ಅಮ್ಮ ಅಂದಾಗ ಕಟ್ಟು ಪರವಾಗಿಲ್ಲ ಅಂತ ಹೇಳ್ತಾರೆ. ಆನಂತರ ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ 3 ಜನ ಆಟೋದವನ್ನ ನಂಬಿ ಮುಂದ್ಗಡೆ ಕೂತ್ಕೊಂಡು ಹೋಗ್ತಾರೆ, ಬಸ್ಸನ್ನ ನಂಬಿ 100 ಜನ ಕೂತ್ಕೊಂಡು ಹೋಗ್ತಾರೆ, ಆದ್ರೆ ಈ ಅಜಿತನ್ನ ನನ್ನ ಹೆಂಡತಿಗೆ ನಂಬಲ್ವೇ? ಅದಕ್ಕೆ ಸತ್ಯನ ಹೇಳ್ತಾನೆ, ಭೂಮಿ ನೋಡು, ಅಜಿತನ ಸ್ವಭಾವ ಹೇಗೆ ಅಂತ ಅಂದ್ರೆ, ಈ ಕೊಲೆಗಾರನ ಬೆರಳಲ್ಲ, ಅವನು ನೆರಳು ಕಂಡ್ರು ಕೂಡ ಸದೆ ಬಡ್ದಾಕ್ಬಿಡ್ತಾನೆ. ಹೋರಾಡಿದ್ರೇನೆ ನಿನ್ನಮ್ಮ ಭಾಗ್ಯಮ್ಮನ್ನ ಬಿಡ್ಸಕ್ ಸಾಧ್ಯ ಅಂತ ಹೇಳ್ತಾನೆ. ಸರಿ ಸರಿ ಅಂತ ಹೇಳಿ ಒಳಗ್ ಬರ್ತಾರೆ. ಅಜಿತ್ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿದಿಂದನೇ ಸ್ಟೇಷನ್ಗೆ ಹೋಗ್ಬಿಡ್ತಾನೆ. ಈ ಕಡೆ ಭೂಮಿನ ಸಂಗೀತ, ನೋಡಮ್ಮ ತಿಂಡಿ ತಿಂದೆ ಹೋಗಿದ್ದಾನೆ, ಅಡಿಗೆ ಎಲ್ಲ ರೆಡಿ ಇದೆ, ಬಾಕ್ಸ್ ಕೊಡ್ತೀನಿ ತಗೊಂಡು ಹೋಗ್ತೀಯಮ್ಮ ಸ್ಟೇಷನ್ಗೆ. ಆಯ್ತು ಕೊಡುಗತ್ತೆ ಅಂತ ಹೇಳಿ ಕುಡಿಯತ್ತೆ ಅಂತ ಹೇಳಿ ತಗೊಂಡು ಹೋಗ್ತಾನೆ. ತಗೊಂಡೋಗ್ಮೇಲೆ ಹೋಗ್ತಿದ್ದಾಗೇನೆ ಸದಾನಂದ, ಊಟ ಬಂತು ಸಾಹೇಬ್ರೆ, ಊಟ ಅನ್ನಪೂರ್ಣೇಶ್ವರಿ ಅವ್ರು ಬಂದ್ರು, ಅನ್ನಪೂರ್ಣೇಶ್ವರಿ ಅಮ್ಮ ದಿನ ಹೀಗೆ ಬರ್ತಾ ಇದ್ರೆ ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ ಊಟ ತಗೊಂಡು ಬಹಳ ಚಲೋ ಇರ್ತದ ಅಂದಾಗ, ಸದಾನಂದ ನಾನು ನಿಮ್ ಸಂಬಳನು ಹಾಗೆ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅಜಿತ್ತು. ಸರಿ, ಊಟ ತಂದವಳು ಭೋಜೇಶು ಮಾತಾ, ಅದಕ್ಕೆ ಊಟ ತಂದಿರೋದು ಸಾಹೇಬ್ರೆ, ಊಟ ಮಾಡಿ ಚಲೋ ಅದೆ ಅಂತ ಹೇಳಿ ಸದಾನಂದ ಆ ಕಡೆ ಹೋಗ್ತಾರೆ. ಹಾಗಂದಾಗ ಅದಕ್ಕೆ ಹೇಳ್ತಾಳೆ, ಸದಾನಂದನ ಇದ್ರಲ್ಲ ಅದಕ್ಕೆ ಆಗಂದೆ ಸಾಹೇಬ್ರೆ, ಸಾರಿ, ಊಟ ಮಾಡಿ. ಏನ್ ತಂದೆ ನೀನು? ನಿನ್ ತಗೋಬ ಸ್ಟೇಷನ್ಗೆ ಅಂತ ಹೇಳಿದ್ನ, ಕೇವಲ 1 ವರ್ಷ ಕಾಂಟ್ರಾಕ್ಟ್, ನೆನಪಿದೆ ತಾನೆ? ಒಂದ್ ಕೆಲಸ ಮಾಡಿ, ಹೇಗೂ ನೆನಪಿಸ್ತಾ ಇರ್ತೀರ ಆಗಾಗ್ಗೆ, ನೀವೊಂದು ಬೋರ್ಡ್ ಹಾಕ್ಬಿಡಿ, ನನಗೊಂದು ಬೋರ್ಡ್ ಹಾಕ್ಬಿಡಿ, ನೆನಪಿಸು ಅಂತ ಕೆಲ್ಸನೇ ಇರಲ್ವೇ? ಸರಿ ಸರಿ ಮೆಂಟ್ಲು, ನೀನ್ ತರ್ಬೇಡ ಊಟನ, ನಾನೇನ್ ತರ್ತಿರ್ಲಿಲ್ಲ, ಅಮ್ಮ ನೀನ್ ತಿಂಡಿ ತಿಂದಿಲ್ಲ ಊಟ ತಗೊಂಡೋಗು ಅಂತ ಅಂದ್ರು, ಭೋಜೇಶು ಮಾತಾ, ಅದಕ್ಕೆ ತಂದೆ. ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಬರ್ತಾಳೆ. ಬರ್ತಿದ್ದಾಗೇನೆ ಸದಾನಂದ, ಇದೇನಮ್ಮ ಭೂಮಿ, ಸಾಹೇಬ್ರಿಗೆ ಊಟ ಬಿಡಿಸ್ದೆ ಹಾಗೆ ಹೋಗ್ತಿದ್ಯಾ? ನಿಮ್ ಸಾಹೇಬ್ರೇನ್ ಚಿಕ್ಕ ಮಗು ಅಲ್ಲ, ತುತ್ ಮಾಡಿ ತಿನ್ಸೋಕೆ, ಊಟ ಮಾಡ್ತಾರೆ ಬಿಡಿ ಅಂತೇಳಿ ಮುಂದೆ ಹೋಗ್ತಾಳೆ. ಓ, ಏನೋ ಇಬ್ರಲ್ಲೂ ನಡೆದೈತೆ. ಅದೇ ಸಮಯಕ್ಕೆ ಲಕ್ಷ್ಮಿ ಬರ್ತಾರೆ ಟೀ ತಗೊಂಡು. ಏನ್ ಲಕ್ಷ್ಮಿ ಅಕ್ಕ, ಚೆನ್ನಾಗಿದೆ ತಾನೆ? ಭೂಮಿ ಚೆನ್ನಾಗಿದೆ. ಹೇಗ್ ನಡೀತಾ ಇದೆ ವ್ಯಾಪಾರ? ಪರವಾಗಿಲ್ಲ, ಚೆನ್ನಾಗ್ ನಡೆಯುತ್ತೆ, ಸುಮ್ಮನೆ ರೀ. ನಾನು ಅತ್ತೆ ಲೇಟ್ ಆಗುತ್ತೆ ಲಕ್ಷ್ಮಿ ಅಕ್ಕ, ಹೋಗ್ತೀನಿ ನಾನು. ಅವಳು ಹೋದ್ಮೇಲೆ ಆ ಕಡೆಗೆ, ಪಾಪ 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮದ್ವೆ ಅಂತ ಆಗಿದ್ದಾಳೆ, ಅತ್ತೆ ಮನೆ ಅಂತ ಹೇಳಿ ಎಷ್ಟು ಸಡಗರದಿಂದ ಹೋಗ್ತಾಳೆ, ಇನ್ ಶಾಶ್ವತವಾಗಿದ್ರೆ ಇನ್ನೆಷ್ಟು ಸಂಭ್ರಮ ಪಡ್ತಿದ್ಲ ಪಾಪ ಅಂತೇಳಿ ವ್ಯಥೆ ಪಡ್ತಾಳೆ. ಈ ಕಡೆ ಪಲ್ಲವಿ ದೇವಸ್ಥಾನ ಕಡೆ ಬರ್ತಾಳೆ. ದೇವಸ್ಥಾನ ಕಡೆ ಬಂದ್ಬಿಟ್ಟು ಅಲ್ಲಿ ಎಲ್ಲ ಭಿಕ್ಷುಕರು ಸಾಲ ಕೂತಿರ್ತಾರೆ. ಹೇಳ್ತಾಳೆ, ಇವತ್ತು ಜೋರ್ ಹಬ್ಬ, ಮಕರ ಸಂಕ್ರಾಂತಿ, ಎಲ್ಲ ಎಂದಿನಂತೆ ಈ ವರ್ಷನೂ ಕೂಡ ಊಟಕ್ಕೆ ಬಂದ್ಬಿಡಿ, ಹಾಗೆ ಅವ್ರು ಕೊಡುವಂತ ಉಡುಗೊರೆನು ತಗೊಂಡು ಹೋಗೋರಂತೆ ಅಂತ ಹೇಳ್ತಾಳೆ. ಹೇಳ್ದಾಗ ಅದ್ರಲ್ಲಿ ಒಬ್ಳಿದ್ದವಳು, ಅಂದ್ರೆ ಇವ್ಳಿಗೆ ಪಾಪ ಮೈಂಡ್ ಸರಿ ಇಲ್ಲ, ಇಲ್ಲೇ ಬಿಟ್ಟು ಬರ್ತೀವಿ, ಮೈಂಡ್ ಸರಿ ಇಲ್ಲ ಅಂದ್ರೆ ಹೊಟ್ಟೆ ಹಸು ಕೇಳುತ್ತಾ, ಹೇಳು ಕರ್ಕೋಬಾ ಜೊತೆನಲ್ಲಿ ಊಟ ಮಾಡ್ಕೊಂಡ್ ಬರೋರಂತೆ ಹಾಗಂತ ಹೇಳಿ ಬರ್ತಾಳೆ. ಈ ಕಡೆ ಭೂಮಿ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೇನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಇದೇನತ್ತೆ ನೀವು ಮಾಡ್ತಾ ಇದ್ದೀರಾ? ನಮ್ಮ ಸಲ ಅಜಿತ್ತ ಯಾರೋ ಕಾಂಟ್ರಾಕ್ಟ್ ಕೊಟ್ಟಿದ್ದ, ಅದೇನೋ ಹೇಳ್ತಾರಲ್ಲ, ಹಾಳು ಮಾಡಿದ್ದ ಹಾಳು, ಮಗನ್ ಮಾಡಿದ್ ಮಧ್ಯಮ, ನಾವು ಮಾಡಿದ್ದು ಉತ್ತಮ ಅಂತ ಹೇಳಿ, ಹಾಗೆ ನಾವು ಮಾಡೋದೇ ಸರಿ. ಅಷ್ಟಲ ಅಪೇಕ್ಷಾ ಅಂಜು ಬರ್ತಾರೆ. ಬನ್ನಿ ಬನ್ನಿ ಬನ್ನಿ, ನೀವು ಕೆಲಸ ಮಾಡೋರಂತೆ. ಮಾವ ನಮ್ ಕೈಲಾಗಲ್ಲಪ್ಪ, ಅಜ್ಜಿಗೆ ಹೇಳ್ತೀನಿ ಬಿಡಿ, ಇದೆಲ್ಲ ಕೆಲಸ ಭೂಮಿನೇ ಮಾಡಿದ್ಲು ಅಂತ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಮಾಡ್ತೀವಿ. ಸರಿ ಬನ್ನಿ, ನಾನು ಹೇಳ್ಕೊಡ್ತೀನಿ ಬೇಸಿಕ್ ಇಂದ ನಿಮ್ಗೆ ಅಂತೇಳಿ ಒಂದು ಬಟ್ಟೆ ಕೊಡ್ತಾಳೆ. ಬಟ್ಟೆ ಕೊಟ್ಬಿಟ್ಟು ಟೇಬಲ್ನ ಹೀಗೆ ಒರೆಸಿ, ಅವ್ರು ಹಿಂಗೆ ಸುಮ್ಮನೆ ಮೇಲೆ ಹಿಂಗ ಅಂತ ಇರುತ್ತೆ, ಕೈ ಹಿಡ್ದು ಹಿಂಗೆ ಉಜ್ಜಿಸಿ ಕ್ಲೀನ್ ಮಾಡಿಸ್ತಾಳೆ. ಅರ್ಧ ಮಾಡ, ವರ್ಷಪ್ಪ ಸಾಕಾಯ್ತಮ್ಮ ಅಂತಾಳೆ ಅಪೇಕ್ಷಾ. ಏನು ಇಷ್ಟಕ್ಕೆ ಸಾಕಾಯ್ತಾ? ಇದಕ್ಕೆ ನಮ್ಮ ಹೆಣ್ಮಕ್ಳು ಪ್ರತಿದಿನ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ವರ್ಷಕ್ಕೊಮ್ಮೆ ಮಾಡಿದ್ರೆ ಈಗೇನೆ ಆಗೋದು ಅಂತ ಹೇಳ್ತಾಳೆ. ಇತ್ತ ಭೂಮಿ ಮನೆ ಒರೆಸ್ತಾ ಇರ್ತಾಳೆ. ಮಾಪ್ ಇಟ್ಕೊಂಡು ಮನೆ ಒರೆಸ್ತಿದ್ದಾಗೆ ಅಜಿತ್ ಬರ್ತಾನೆ. ಅಜಿತ್ ಬಂದನು, ಅಯ್ಯೋ ಏನ್ ಚಿನ್ನ ನೀನ್ ಕೆಲಸ ಮಾಡ್ತಾ ಇದ್ದಿ, ಕುಡು ನೀನ್ ಇದೆಲ್ಲ ಮಾಡ್ಬಾರ್ದು ಅಂತ ಇಟ್ಕೊಳ್ತಿದ್ದಾಗೇನೆ ಆ ಕಡೆ ಸಂಗೀತ ಇದು, ಅಪ್ಪ ಮಗರಾಯ, ನಿನ್ ಹೆಂಡತಿ ಒಬ್ಳೇನಪ್ಪ ಕಾಣಿದ್ದು, ನಾವ್ ಕಾಣಿಸ್ತಾ ಇಲ್ವಪ್ಪ ಇಲ್ಲಿರೋದು? ಅಮ್ಮ 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 ನನ್ ಮುದ್ದು ಅಮ್ಮ, ನಿನ್ನನ್ನು ನೋಡದೆ ಇರ್ತೀನಮ್ಮ, ನಿನ್ನ ಸಾರಿ ನಮ್ಮ ಅಮ್ಮ ಅಮ್ಮ ಅಮ್ಮ, ಈಗ ಬಂದ್ಬಿಡ್ತೀನಿ 1 ನಿಮಿಷ, ನನ್ನ ಹೆಂಡತಿ ಮಾಡ್ತಾ ಇದ್ಲಲ್ಲಮ್ಮ ಅದಕ್ಕೆ ಹೇಳಿದೆ ಅಷ್ಟೇ, ಆಯ್ತಪ್ಪ. ಸರಿ. ಅನಂತರ ಹೆಂಡತಿಗೂ ಹೇಳೋಯ್ತಾನೆ, ಚಿನ್ನ
ಒಂದ್ 2 ನಿಮಿಷ ಬಂದ್ಬಿಡ್ತೀನಿ. ಅವಳು ಹೇಳ್ತಾಳೆ ಯೂನಿಫಾರ್ಮ್ ಬದಲಾಯಿಸ್ಕೊಬಾ ಹೋಗಿ ಅಂತ. 2 ನಿಮಿಷ ಬಂದ್ಬಿಡ್ತೀನಿ. ಆಯ್ತು ಸಾಹೇಬ್ರೆ ಅಂತ ಹೇಳ್ತಾಳೆ. ಆನಂತರ ಅಪೇಕ್ಷೆ ಇದ್ದವಳು, ಅಲ್ಲ ಅಮ್ಮ ನಿನ್ನೊಂದ್ ಮಾತು ಹೇಳ್ತೀನಿ. ಹೇಳು. ಏನಿಲ್ಲ, ಇವ್ರಿಬ್ರು ರೊಮ್ಯಾನ್ಸ್ ನೋಡ್ತಾ ಇದ್ರೆ ನನಗೊಂತ ಹಾರರ್ ಮೂವಿ ನೋಡ್ದಂಗೆ ಇರ್ತದೆ. ಸಾಕು ಮಾಡೋ ಕೆಲ್ಸನ. ಹೌದೌದು ಬಿಡು, ಎಲ್ಲ ನಿನ್ ಮಗನ್ನೇ ಪರವಹಿಸ್ಕೊ. ಅದಕ್ಕೆ ಸಂಗೀತ ಇದ್ದವ್ರು ಈ ಕಡೆ ಭೂಮಿ ಒಂದ್ ಅರ್ಥ ಆಗ್ತಾ ಇಲ್ಲ ನನಗೆ. ನೀನು 2 ತರ ಕರಿತೀಯಲ್ಲ, ಯಾವ್ದಾರು ಒಂದ್ ಕರಿಯಮ್ಮ. ಒಂದ್ಸಲ ಸಾಹೇಬ್ರಿ ಅಂತೀಯ, ಒಂದ್ಸಲ ರೀ ಅಂತೀಯ. ಅದು ಮತ್ತೆ ಅಭ್ಯಾಸ ಸಾಹೇಬ್ರು ಅನ್ನೋದು. ಇನ್ಮೇಲೆ ಒಂದಕ್ಕೆ ಸ್ಟಿಕ್ಕನ್ ಹಾಕ್ತೀನಿ ಬಿಡಿ ಅಂತ ಹೇಳ್ತಾ, ಆಯ್ತಮ್ಮ ಅಂತ ಹೇಳ್ತಾಳೆ. ಸರಿ ಒಳಗಡೆ ಬರ್ತಾಳೆ ಭೂಮಿ. ಒಳಗಡೆ ಬಂದ್ರೆ ಈ ಕಡೆ ಈತ ಶ್ರವಣಿಗೆ ಅವನಿಗೆ ಹಳೆ ನೆನಪುಗಳೆಲ್ಲ ಕಾಡ್ತಾ ಶುರುವಾಗ್ತದೆ. ಯಾಕೆಂದ್ರೆ ಈ ಮಕರ ಸಂಕ್ರಾಂತಿನೆಲ್ಲ ಅವನ ಹೆಂಡತಿ ಮಗು ಜೊತೆ ಕಳೆದಂತ ಕೆಲವೊಂದು ಸಿಹಿ ಸವಿಯಾದ ಕ್ಷಣಗಳು ಮತ್ತೆ ಮತ್ತೆ ಮಗದೊಮ್ಮೆ ಅವನ ಕಣ್ಮುಂದೆ ಬಂದು ಹೋಗ್ತದೆ. ಹಾಗೇನೆ ಫೋಟೋ ನೋಡ್ತಾ ಇರ್ತಾನೆ. ಅವನ ಹೆಂಡತಿ ಮಗುನ ಎತ್ಕೊಂಡಿರೋದು ಮನಸ್ವಿನ. ಹಾಗೆ ಹೇಳ್ತಾನೆ, ಈ ಮಕರ ಸಂಕ್ರಾಂತಿ ಬಂತು ಅಂದ್ರೆ ಎಷ್ಟು ನೋವಾಗ್ತದೆ, ಕಾಡ್ತದೆ ನಿಮ್ಮಗಳ ನೆನಪು. ಮಕರ ಸಂಕ್ರಾಂತಿ ಶುಭಾಶಯಗಳು ನನ್ನ ಮಗಳೇ ಮನಸ್ವಿ ಅಂತ ಹೇಳ್ತಾನೆ. ಇತ್ತ ಭೂಮಿಗೆ ಸ್ವತಃ ಇಲ್ಲಿ, ಯಾಕೆಂದ್ರೆ ಕರಳು ಬಳ್ಳಿ ಎಷ್ಟೇ ಆದ್ರೂ ಕೂಡ, ಶ್ರವಣ್ ಎಷ್ಟೇ ಆದ್ರೂ ಅವಳ ಅಪ್ಪ ಅಲ್ವಾ, ಹಾಗಂತ ಇರುವುದು ಇವಳಿಗೆ ಬಂದು ಕಿವಿಗೆ ಬಡ್ದಂಗ ಆಗ್ತದೆ. ಅವಳ ಕನಸಿನಲ್ಲೇ ಅಪ್ಪ ನಿಮ್ಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಾಳೆ. ಹಾಗಾಗ್ಲೇ ಬೆಳಕರಿತಾ ಇರುತ್ತೆ. ಅಜಿತ್ ಸ್ನಾನ ಮಾಡಿ ಎಲ್ಲ ಮಾಡಿ ಬರ್ತಾನೆ, ಟವಲ್ಲಿ ತಲೆ ಒರೆಸ್ಕೊಂಡು ಬಂದ್ಬಿಟ್ಟು, ಇದೇನಿದು ಮಕರ ಸಂಕ್ರಾಂತಿ ಶುಭಾಶಯ ಅಂತಾಳಲ್ಲ ಅಂತ ಹೇಳಿ, ಮೆಂಟ್ಲು ಹೇಳು, ಏಕೆ ಏನಾಯ್ತು, ಯಾರ್ಗೆ ಹೇಳ್ತಾ ಇದೀಯಾ? ನಮ್ಮಪ್ಪ ಕನಸಿನಲ್ಲಿ ಬಂದು ಸಂಕ್ರಾಂತಿ ಶುಭಾಶಯ ಹೇಳ್ದಂಗಾಯ್ತು ಸಾಹೇಬ್ರೆ, ಅದಕ್ಕೆ ಹೇಳ್ತಾ ಇದ್ದೆ. ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಬಹಳ ಹಚ್ಕೊಂಡಿದ್ಯಲ್ವಾ? ಹೌದು, ಮತ್ತೆ ಬಹಳನೇ ಇಷ್ಟ ಅವ್ರಂದ್ರೆ ನನಗೆ. ಕೆಲವೊಂದನ್ನ ಬಿಡಕ್ಕಾಗಲ್ಲ ಹಚ್ಕೊಂಡ್ರೆ ಅಂತ ಹೇಳ್ತಾಳೆ. ಹಾಗೇನೆ ಅವಳು ಕೂಡ ಮಕರ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಆಗ್ಲಿಕ್ಕೆ ಅಂತ ಹೇಳಿ ಸೀರೆ ಎಲ್ಲ ತಂದಿಟ್ಕೊಂಡು ಸೀರೆ ಉಡ್ತಾ ಇರ್ತಾಳೆ. ಸೀರೆ ಉಡ್ಬೇಕಾದ್ರೆ ಅವಿಗೆ ಎಷ್ಟು ಪ್ರಯತ್ನ ಪಟ್ರು ಕೂಡ ನರಿಗೆ ಕೂರ್ಸಕ್ ಬರ್ತಾ ಇರಲ್ಲ. ಅದೇ ಸಮಯಕ್ಕೆ ಅಜಿತ್ ಎಲ್ಲ ಸಿದ್ಧವಾಗಿ ಅಜಿತ್ ನಿಂತಿರ್ತಾನೆ. ಸಾಹೇಬ್ರೆ ಒಂಚೂರು ನರ್ಗೆ ಇಟ್ಕೋತೀರಾ? ಏನು, ನಾನು ಇನ್ಸ್ಪೆಕ್ಟು, ಅದು ನಿನ್ ನರ್ಗೆನ? ಸಾಧ್ಯನೇ ಇಲ್ಲ ನನ್ನ ಕೈಲಿ. ಬಿಡಿ ಬೇಡ, ಹೀಗೆ ಹೋಗ್ತೀನಿ. ನಿಂತ್ಕೊ ಇಟ್ಕೊಳ್ಳಿ. ಮತ್ತೆ ಹಾಗಲ್ಲ, ನೆಲದ ಮೇಲೆ ಕೂತ್ಕೊಂಡು ನರ್ಗೆ ಇಟ್ಕೊಂಡು ಈಗ ನೀವು ಬೇಕು. ನಾನು ನೆಲದ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ನನ್ನ ರೌಡಿಗಳ ಮಾತನ್ನ, ನನ್ನ ಮಾತು ಅಂತಂದ್ರೆ ರೌಡಿಗಳೇ ನಡುಕ್ತಾರೆ. ಇಲ್ಲಿ ಮನೆಯಲ್ಲಿ ಒಂದ್ ಹೆಣ್ಣು ಮಗು ನನ್ನ ಮಾತಿಗೆ ಇದ್ರಲ್ವೇ? ನೋಡಪ್ಪ ಹೇಗಿದೆ ಅಜಿತಾ, ನಿನ್ ಟೈಮ್ ಸರಿ ಇಲ್ಲ ಕಣೋ, ಮಾಡು 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 ಅಂತ ಹೇಳಿ ಅವನಿಗೆ ಹೇಳ್ಕೊಳ್ತಾ ನರ್ಗೆನ ನೀವಿಸ್ತಾನೆ. ಇವಳು ಬಹಳ ಸಂತೋಷ ಪಡ್ತಾಳೆ. ಏನೋ ಒಂದ್ ರೀತಿ ನನ್ನ ನಿಜವಾಗ್ಲೂ ಕೂಡ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ದಾಗೆ ನನ್ನ ಗಂಡನೇ ನನಗೆ ನರ್ಗೆ ಹಿಡಿತಾ ಇದ್ದಾನೆ ಅನ್ನೋ ರೀತಿನಲ್ಲಿ ಅಜಿತ ನರ್ಗೆ ಹಿಡಿತಾ ಇದ್ರೆ ಸಖತ್ ಸಂಭ್ರಮ ಪಡ್ತಾಳೆ. ಪಾಪ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.